ಆರ್ಎಸ್ಎಸ್ ಅನ್ನ ಮುಟ್ಟಿದವರು ಸರ್ವನಾಶ. ಪ್ರಿಯಾಂಕ ಖರ್ಗೆ ಹೇಳಿಕೆಗೆ ಬಿಜೆಪಿ ಆಕ್ರೋಶ. ಹೌದು, ಪ್ರಿಯಾಂಕ ಖರ್ಗೆ ಆರ್ಎಸ್ಎಸ್ ಬ್ಯಾನ್ ಹೇಳಿಕೆಯನ್ನ ಕೊಟ್ಟಿದ್ದೇ ತಡ ಬಿಜೆಪಿ ನಾಯಕರು ಪ್ರಿಯಾಂಕ ಖರ್ಗೆ ವಿರುದ್ಧ ಕೆಂಡಾಮಂಡಲರಾಗಿದ್ದಾರೆ. ಇನ್ನು ಈ ಹೇಳಿಕೆಗೆ ಪ್ರತಿಕ್ರಿಯೆ ನೀಡಿದ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್, ಆರ್ಎಸ್ಎಸ್ ಅನ್ನ ಮುಟ್ಟಿದವರು ಸರ್ವನಾಶ ಆಗಿದ್ದಾರೆ ಅಂತ ಕಿಡಿಕಾರಿದರು. ಇನ್ನು ಇಂದಿರಾ ಗಾಂಧಿ ಸರ್ಕಾರವೇ ಬಿದ್ದು ಹೋಯ್ತು, ಹಿಂದೆ ಹೆಚ್ಚು ಸ್ಥಾನ ಗೆಲ್ತಾ ಇದ್ರು, ಆದ್ರೆ ಇದೀಗ ಫುಟ್ಪಾತ್ಗೆ ಬಂದಿದ್ದಾರೆ, ತಿರುಗಿ ವಿಪಕ್ಷ ಸ್ಥಾನಕ್ಕೆ ಬಂದಿದ್ದಾರೆ, ಮುಂದೆ ಕಾಂಗ್ರೆಸ್ ಮುಕ್ತ ಭಾರತ ಆಗಲಿದೆ, ತಿರುಕನ ಕನಸು ಕಾಣಬೇಡಿ ಅಂತ ಕಾಂಗ್ರೆಸ್ಗೆ ಟಾಂಗ್ ಕೊಟ್ಟರು. ಆರ್ಎಸ್ಎಸ್ ಅನ್ನ ಮುಟ್ಟಿದವರು ಯಾರ್ಯಾರಿದಾರೋ ಅವರು ಸರ್ವನಾಶ ಆಗೋಗಿದ್ದಾರೆ. ಇಂದಿರಾ ಗಾಂಧಿ ಕೈಲೇ ಆರ್ಎಸ್ಎಸ್ನ ಏನು ಮಾಡೋಕ್ಕಾಗಿಲ್ಲ. ನೆಹರು ಅವರು ಆರ್ಎಸ್ಎಸ್ ಅನ್ನ ಪೆರೇಡಲ್ಲಿ, ಗೌರ್ಮೆಂಟ್ ಪೆರೇಡ್ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ರು. ವಾರ ಆದಾಗ ವಾರಲ್ಲಿ ಕರೆ ಕೊಟ್ಟರು. ಅವತ್ತು ನೆಹರು ಅವರು, ನಮಗೆ ರಕ್ತದ ಅಭಾವ ಇದೆ, ಸೈನಿಕರಿಗೆ ಸಾವು ನೋವಾಗ್ತಾ ಇದೆ ಅಂಥೇಳಿ ಆರ್ ಎಸ್ ಎಸ್ ಮುಖಾಂತರ ರಕ್ತವನ್ನು ಸೈನಿಕರಿಗೆ ಕಲೆಕ್ಟ್ ಮಾಡುವಂಥ ಕೆಲಸಕ್ಕೆ ಅವತ್ತು ನೆಹರು ಅವರು ಕರೆ ಕೊಟ್ಟಿದ್ದರು. ಅಂತ ಇಂದಿರಾ ಗಾಂಧಿ ಕೈಲೇ, ರಾಜೀವ್ ಗಾಂಧಿ ಕೈಲೇ ಏನು ಮಾಡೋಕ್ಕಾಗಿಲ್ಲ ಅಂದರೆ ಅವ್ರಿಗೆ ಅವಾಗೆಲ್ಲ ಇನ್ನು 300 ಸೀಟು 350 ಸೀಟು ಎಂ ಪಿಗಳಿತ್ತು. ಈಗ ಏನೋ ಒಂಚೂರು ಅದು ಹೇಳ್ತಾರಲ್ಲ, ಫುಟ್ಪಾತ್ ಮೇಲೆ ಬಂದ್ಬಿಟ್ಟಿದ್ದಾರೆ ಕಾಂಗ್ರೆಸ್ ಅವರು. ಅಪೋಸಿಷನ್ ಲೀಡ್ರ್ ಆಗೋಕ್ಕೂ ಭಾಳ ಕಷ್ಟ ಬಿದ್ದು ಈ ಸರಿ ಅಪೋಸಿಷನ್ ಲೀಡ್ರ್ ಆಗಿದ್ದಾರೆ. ಇನ್ನು ಪೊಸಿಷನ್ಗೆ ಬರಬೇಕಾದ್ರೆ ಇನ್ನೆಷ್ಟು 100 ವರ್ಷ ಬೇಕು ಇವ್ರಿಗೆ ಪೊಸಿಷನ್ ಬರಬೇಕಾದ್ರೆ. ನನಗನ್ಸುತ್ತೆ ಇವರು ಅಲಯನ್ಸ್ ಇರೋದಕ್ಕೋಸ್ಕರ ಕಾಂಗ್ರೆಸ್ಸು ಅಪೋಸಿಷನ್ ಲೀಡ್ರ್ ಆಗಿದ್ದಾರೆ ಅಷ್ಟೇ. ಅಲಯನ್ಸ್ ಇಲ್ಲ ಅಂದ್ರೆ ಅಷ್ಟು ಸೀಟ್ ಗೆಲ್ತಾ ಇರಲ್ಲ ಇವರು. ಮುಂದೆ ನನಗನ್ಸುತ್ತೆ ಮುಂದೆ ಪಾರ್ಲಿಮೆಂಟ್ ಚುನಾವಣೆ ನಡೆದರೆ ಕಾಂಗ್ರೆಸ್ ಧೂಳಿಪಟ ಆಗೋಗ್ತದೆ. ಈ ದೇಶದ ಭೂಪಟದಲ್ಲೇ ಕಾಂಗ್ರೆಸ್ ಅನ್ನೋದು ಇರೋದೇ ಇಲ್ಲ. ಕಾಂಗ್ರೆಸ್ ಹಠಾವು ಅಂತ ಏನಿತ್ತಲ್ಲ, ಹಂಗೆ ಹಠಾವು ಹೋಗ್ತದೆ. ಕಾಂಗ್ರೆಸ್ ಮುಕ್ತ ಭಾರತ ಆಗ್ತೈತೆ. ತಿರ್ಕನ ಕನಸು ಕಾಣಬೇಡಿ. ಆರ್ ಎಸ್ ಎಸ್ ಮುಟ್ಟಕ್ಕಲ್ಲ, ಅದ್ರ ಹತ್ರ ಹೋಗೋಕ್ಕೂ ನಿಮ್ಗೆ ಶಕ್ತಿ ಇಲ್ಲ. ಅದು ಮುಟ್ಟಕ್ಕಲ್ಲ, ಹತ್ರ ಹೋಗೋಕ್ಕೂ ಶಕ್ತಿ ಇಲ್ಲ. ಕಾಂಗ್ರೆಸ್ಸೇ ಮುಳುಗೋಗಿರ್ತದೆ. ಅಷ್ಟರಲ್ಲಿ ಕಾಂಗ್ರೆಸ್ಸೇ ಮುಕ್ತ ಆಗೋಗಿರ್ತದೆ. ದೇಶದಲ್ಲಿ ಕಾಂಗ್ರೆಸ್ ಮುಕ್ತ ಭಾರತ ಆಗೋಗಿರ್ತದೆ. ಇವರು ನೆಕ್ಸ್ಟ್ ಎಲೆಕ್ಷನ್ ಹೇಳ್ತಾ ಇದ್ದಾರಲ್ಲ, ಕಾಂಗ್ರೆಸ್ ಮುಕ್ತ ಭಾರತ ಆಗೋಗ್ತದೆ. ಆರ್ಎಸ್ಎಸ್ ಮುಟ್ಟಿದ್ರೆ ಭಸ್ಮ, ಹುಚ್ಚುತನದ ಹೇಳಿಕೆ ಅಂತ ಬಿಎಸ್ವೈ ಟಾಂಗ್. ಇನ್ನು ಪ್ರಿಯಾಂಕ ಖರ್ಗೆ ಆರ್ಎಸ್ಎಸ್ ಬ್ಯಾನ್ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅಧಿಕಾರದ ಮದದಿಂದ ಪ್ರಿಯಾಂಕ ಖರ್ಗೆ ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಾನು ಪ್ರಿಯಾಂಕ ಖರ್ಗೆ ಅವರಿಗೆ ಹೇಳೋಕೆ ಇಷ್ಟಪಡ್ತೀನಿ, ಭಾರತದ ಉದ್ದಗಲಕ್ಕೂ ಆರ್ಎಸ್ಎಸ್ ಏನು ಅನ್ನೋದು ಗೊತ್ತಿದೆ. ಆರ್ಎಸ್ಎಸ್ನ ಗರಡಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ನಾವು ಬೆಳೆದಿದ್ದೇವೆ. ಪ್ರಿಯಾಂಕ ಖರ್ಗೆ ಅವರೇ, ಮೊದಲನೇದಾಗಿ ನೀವು ಅಧಿಕಾರಕ್ಕೆ ಬರುವುದೇ ಕನಸಿನ ಮಾತು. ಮುಂದಿನ ಚುನಾವಣೆಯಲ್ಲಿ ಸ್ಪಷ್ಟ ಬಹುಮತದೊಂದಿಗೆ ಅಧಿಕಾರಕ್ಕೆ ಬರ್ತೀವಿ, ಅಲ್ಲದೆ ಮತ್ತೊಮ್ಮೆ ದೇಶದಲ್ಲಿ ನರೇಂದ್ರ ಮೋದಿ ಪ್ರಧಾನಿಯಾಗುವುದು ಖಚಿತ ಅಂತ. ಇನ್ನು ಈ ರೀತಿಯಾದಂತಹ ಹುಚ್ಚುತನದ ಹೇಳಿಕೆಯನ್ನ ಕೊಟ್ಟು ಜನರ ಮುಂದೆ ಅವಮಾನ ಆಗಬೇಡಿ. ಪ್ರಿಯಾಂಕ ಖರ್ಗೆ ಅವರಿಗೆ ಒತ್ತಾಯದ ಜೊತೆಗೆ ಸಲಹೆ ಕೊಡ್ತೇನೆ. ಈ ಹೇಳಿಕೆಯಿಂದ ದೇಶದ ಜನರ ಮುಂದೆ ನೀವು ಕ್ಷಮೆ ಕೇಳಬೇಕು ಅಂತ ಹುಡುಗಿದ್ರು. ಪ್ರಿಯಾಂಕಾ ಖರ್ಗೆ ಅವರು ಅಧಿಕಾರ ಮದದಿಂದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ನಾವು ಅಧಿಕಾರಕ್ಕೆ ಬಂದರೆ ಬ್ಯಾನ್ ಮಾಡ್ತೇವೆ ಅನ್ನೋ ಮಾತನ್ನು ಹೇಳಿದ್ದಾರೆ. ನಾನು ಪ್ರಿಯಾಂಕಾ ಖರ್ಗೆ ಹೇಳಕ್ಕೆ ಇಚ್ಛೆ ಪಡ್ತೇನೆ, ಇಡೀ ದೇಶದ ಉದ್ದಗಲಕ್ಕೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿಯವರು ಸೇರಿ ಎಲ್ಲರೂ ಸಹ ಅದೇ ಗರಡಿಯಲ್ಲಿ ನಾವೆಲ್ಲ ಬೆಳೆದಂಥವರು. ಅಂಥ ಸಂಘಟನೆಯನ್ನು ನಿಷೇಧ ಮಾಡ್ತೇವೆ ಅಧಿಕಾರಕ್ಕೆ ಬಂದರೆ ಅಂತ ಹೇಳೋ ಮಾತು, ಮೊದಲನೇದು ನೀವು ಅಧಿಕಾರಕ್ಕೆ ಬರೋದು ಕನಸಿನ ಮಾತು. ಮುಂದಿನ ಚುನಾವಣೆಯಲ್ಲಿ ಸ್ಪಷ್ಟ ಬಹುಮತದೊಂದಿಗೆ ಮತ್ತೊಮ್ಮೆ ಈ ದೇಶದ ನರೇಂದ್ರ ಮೋದಿಯವರು ಪ್ರಧಾನಿಯಾಗೋದು ನಿಶ್ಚಿತ. ಇಂಥ ಹುಚ್ಚುತನದ ಹೇಳಿಕೆಯನ್ನು ಕೊಟ್ಟು ಜನರ ಮುಂದೆ ಹಗುರ ಆಗಬೇಡಿ ಅಂಥೇಳಿ ಈ ಸಂದರ್ಭದಲ್ಲಿ ನಾನು ಅವ್ರಿಗೆ ಒತ್ತಾಯ ಮಾಡ್ತೇನೆ, ಸಲಹೆ ಕೊಡ್ತೇನೆ. ಈ ರೀತಿ ಹೇಳಿಕೆಯನ್ನು ಕೊಟ್ಟದಕ್ಕಾಗಿ ದೇಶದ ಜನರ ಮುಂದೆ ಕ್ಷಮಾಪಣೆಯನ್ನು ಕೇಳಬೇಕು ಅಂತ ಒತ್ತಾಯ ಮಾಡ್ತೇನೆ. ಧನ್ಯವಾದ. ಆರ್ಎಸ್ಎಸ್ ನಿಷೇಧ ಹೇಳಿಕೆ ವಿಚಾರಕ್ಕೆ ಡಿ.ವಿ. ಸದಾನಂದ ಗೌಡರು ಬಹಳಷ್ಟು ಕಟುವಾಗಿ ಟೀಕಿಸಿದ್ದಾರೆ. ಆರ್ಎಸ್ಎಸ್ ಅನ್ನ ಮುಟ್ಟಿದ್ರೆ ಭಸ್ಮ ಆಗ್ತೀರಾ ಅಂತ ಕಾಂಗ್ರೆಸ್ಗೆ ತಿರುಗೇಟು ನೀಡಿದರು.
ಇನ್ನು ಪ್ರಿಯಾಂಕ್ ಖರ್ಗೆ ಅವರು ಸ್ವಲ್ಪ ಮಟ್ಟಿಗೆ ವ್ಯಾಪ್ತಿ ಮೀರಿ ಹೋಗ್ತಿದ್ದಾರೆ. ಆರ್ಎಸ್ಎಸ್ ನಿಷೇಧ ಸಾಧ್ಯವೇ ಇಲ್ಲದ ಮಾತು ಅಂತ ಹೇಳಿಕೆ ಕೊಟ್ಟರು. ಕಾಂಗ್ರೆಸ್ನವರು ಆರ್ಎಸ್ಎಸ್ ಅನ್ನ ಮುಟ್ಟಿ ನೋಡಲಿ, ಮೊದಲೇ ಇವರು ಭಸ್ಮ ಆಗಿ ಹೋಗಿದ್ದಾರೆ. ಆರ್ಎಸ್ಎಸ್ ಮುಟ್ಟಿದ್ರೆ ಇವರ ಭಸ್ಮ ಕೂಡ ಗಾಳಿಯಲ್ಲಿ ಹಾರೋದಿಲ್ಲ. ಅಷ್ಟೇ ಅಲ್ಲದೆ ಹುಚ್ಚರಿಗೆ ಉತ್ತರ ಕೊಡಬೇಕಾದಂತ ಅವಶ್ಯಕತೆ ಇಲ್ಲ ಅಂತ ಕಾಂಗ್ರೆಸ್ ವಿರುದ್ಧ ಹರಿಹಾಯ್ದರು. ಅವರು ಏನೀಗ ಕಾಂಗ್ರೆಸ್ ಸರ್ಕಾರ ಮತ್ತೊಂದರ ಬಗ್ಗೆ ಹಗಲುಗಳನ್ನು ಕಾಣ್ತಾರ, ಅದು ಇನ್ನೂ ಸಾಧ್ಯನೇ ಇಲ್ಲದ ಮಾತು. ಅದು ಸಾಧ್ಯನೇ ಇಲ್ಲದ ಮಾತು. ಎಲ್ಲಿವರೆಗೆ ಕಾಂಗ್ರೆಸ್ ಇವತ್ತು ಹೋಗ್ತಾ ಇದೆ ಅಂತ ಹೇಳಿದ್ರೆ, ಸಣ್ಣ ಪಟ್ಟ ಲೋಕಲ್ ಪಾರ್ಟಿಗಳ ಜೊತೆ ಅದರ ಹಿಂದೆ ಚೀಲ ಇಟ್ಕೊಂಡು ಹೋಗುವಂಥ ಪರಿಸ್ಥಿತಿ ಇವತ್ತು ಕಾಂಗ್ರೆಸ್ಸಿಂದ. ಎಲ್ಲೋ ಒಂದು ರಾಜ್ಯದಲ್ಲಿ 2 ರಾಜ್ಯದಲ್ಲಿ ಸ್ವಲ್ಪ ಇರ್ಬೋದು, ಅದು ಕೂಡ ಅವರದೇ ಶಕ್ತಿಯಿಂದಲ್ಲ. ಕೆಲವೆಲ್ಲ ನಮ್ಮ ವೀಕ್ನೆಸ್ಗಳು ಅವರಿಗೆ ಶಕ್ತಿಯಾಗಿ ಪರಿವರ್ತನೆ ಆಗಿ ಆದ್ದೇ ಹೊರತು ಅವರು ಬಿಡಿ ಯಾವುದೇ ರಾಜ್ಯದಲ್ಲಿ ಮುಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ ಆಡಳಿತಕ್ಕೆ ಬರುವುದಿಲ್ಲ. ಲೋಕಲ್ ಪಾರ್ಟೀಸ್ ಏನಾದರೂ ಆಡಳಿತಕ್ಕೆ ಬರ್ಬೋದು, ಅಣ್ಣಾ DMK ಮತ್ತೊಂದು ಇಂಥದ್ದೆಲ್ಲ ಬರ್ಬೋದು. ಆದರೆ 100% ಕಾಂಗ್ರೆಸ್ಗೆ ಯಾವುದೇ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರಲಿಕ್ಕೆ ಯೋಗ್ಯತೆಯೂ ಇಲ್ಲ, ತಾಕತ್ತೂ ಇಲ್ಲ, ಆ ಶಕ್ತಿನೂ ಇಲ್ಲ. ಆದ ಕಾರಣ ಈ ನಮ್ಮ ಮಿನಿ ಖರ್ಗೆ ಅವ್ರದ್ದು ಈ ಮಿನಿ ಖರ್ಗೆ ಸ್ವಲ್ಪ ಮಟ್ಟಿಗೆ ವ್ಯಾಪ್ತಿ ಮೀರಿ ಹೋಗ್ತಾ ಇರುವಂಥದ್ದನ್ನು ಕಾಣ್ತೇವೆ. ಕೆಲವು ಜನರಿಗೆ ಹಾಗೆ ಆಗಿಬಿಡುತ್ತೆ. ಸಡನ್ನಾಗಿ ಎಲ್ಲರೂ ಸ್ಥಾನಮಾನ ಸಿಕ್ಕಿ ನನ್ನ ಅಪ್ಪ ಸ್ವಲ್ಪ ದೊಡ್ಡದರಲ್ಲಿದ್ದಾರೆ ಅಂತ ಗೊತ್ತಾದ ಕೂಡಲೇ ಏನು ಬೇಕಾದರೂ ಬಾಯಿಗೆ ಬಂದಾಗೆ ಮಾತಾಡುವಂಥ ಹುಚ್ಚುತನ, ಈ ಹುಚ್ಚರಿಗೆ ಉತ್ತರ ಕೊಡುವಂಥ ಪ್ರಯತ್ನ. ಸಂಘ ಇವರು ಮುಟ್ಟಿ ನೋಡಲಿ ಏನಾಗ್ತದೆ ಅಂತೇಳಿ. ಮೊದಲೇ ಇವರು ಭಸ್ಮ ಆಗಿದ್ದಾರೆ. ಇವರ ಭಸ್ಮ ಕೂಡ ಗಾಳಿಯಲ್ಲಿ ಕೂಡ ಹಾರಾಡುವುದಿಲ್ಲ. ಶಿವಕುಮಾರ್, ಎಸ್, ರೆಬೆಲ್ ಟಿವಿ, ಬೆಂಗಳೂರು.